ಹುಲಿ ಮತ್ತು ಇಲಿ. ನೀತಿ ಕಥೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಒಮ್ಮೆ ಹುಲಿ ಇಲಿಯನ್ನು ನೋಡಿ ಗರ್ಜಿಸುತ್ತದೆ. ಹುಲಿ ಗರ್ಜನೆಗೆ ಇಲಿ ಭಯದಿಂದ ಬಿಲವುಕ್ಕುತ್ತದೆ. ಇದನ್ನು ಹುಲಿ ಕಂಡು ಹೇಳುತ್ತದೆ, ಲೇ ಇಲಿ, ನೀನು ನನ್ನ ಮುಂದೆ ಮತ್ತೊಂದು ಸಲ ಬಂದರೆ ನಿನ್ನನ್ನು ತಿಂದು ಹಾಕುತ್ತೇನೆ ಮತ್ತು ನೀನು ನನ್ನಿಂದ ತಪ್ಪಿಸಿಕೊಳ್ಳುವ ಯಾವ ಸಾಮರ್ಥ್ಯವೂ ನಿನ್ನಲ್ಲಿ ಇಲ್ಲ. ನೀನೊಬ್ಬ ನಿಷ್ಪ್ರಯೋಜಕ ಎಂದು ಹೀಯಾಳಿಸುತ್ತದೆ. ಹೀಗೆ ಒಂದು ದಿನ ಹುಲಿಯು ಬೇಟೆಗಾರನ ಬಲೆಯಲ್ಲಿ ಸಿಲುಕಿಕೊಂಡಿರುತ್ತದೆ ಮತ್ತು ತನ್ನ ಸಹಾಯಕ್ಕಾಗಿ ಯಾರಾದರೂ ಬರುತ್ತಾರೇನೋ ಎಂದು ಹುಲಿ ನಿರೀಕ್ಷೆಯಲ್ಲಿರುತ್ತದೆ. ಭಯದಿಂದ ಹೊರಬಂದ ಇಲಿ ಹುಲಿಯ ಸ್ಥಿತಿಯನ್ನು ನೋಡಿ ಸಹಾಯಕ್ಕಾಗಿ ಹೋಗಿ ಬಲೆಯನ್ನು ಕತ್ತರಿಸಿ ಹುಲಿಯನ್ನು ಕಾಪಾಡುತ್ತದೆ. ಹುಲಿಯನ್ನು ಕಾಪಾಡಿದ ಇಲಿಯು ಹೇಳುತ್ತದೆ, ನೋಡಿದ ಗೆಳೆಯ, ನನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಹೀಯಾಳಿಸಿದೆಯಲ್ಲ, ಈಗ ಅರ್ಥವಾಯಿತಾ ನಿನಗೆ? ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂದು ಹೇಳುತ್ತದೆ. ಹುಲಿಯು ಇಲಿಗೆ ಧನ್ಯವಾದ ಹೇಳಿ ತನ್ನ ತಪ್ಪಿನ ಅರಿವಾಗಿ ಕ್ಷಮೆ ಕೇಳುತ್ತದೆ. ಮುಂದೆ ಇಬ್ಬರೂ ಒಳ್ಳೆಯ ಸ್ನೇಹಿತರಾಗುತ್ತಾರೆ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.